ಹಾಯ್ ಹಲೋ ಗುಡ್ ಈವ್ನಿಂಗ್. ನಾನು ಇವತ್ತು ನಿಮ್ಮ ಜೊತೆ ಒಂದು ಕುಕಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸ್ವೀಟ್ ರೆಸಿಪಿ ಕ್ಯಾರೆಟ್ ಹಲ್ವಾ. ಸೊ ಕ್ಯಾರೆಟ್ ಹಲ್ವಾನ ನಾನು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಿಫೋರ್ ನನ್ನ ಅಮ್ಮನ ಮನೆಯಲ್ಲಿ ಮಾಡಿದ್ದೆ, ಅಲ್ಲಿ ಚೆನ್ನಾಗಿತ್ತು. ಕ್ಯಾರೆಟ್ ಫ್ರೆಶ್ ಆಗಿತ್ತು ಮತ್ತೆ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಕ್ಯಾರೆಟ್ ಹಲ್ವಾನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೃಷ್ಣ ಅವರು ತುರ್ಕೊಡ್ತೀನಿ ಅಂತ ಹೇಳಿ, ಸೊ ಈಸಿಯಾಗಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಪ್ಯಾನಲ್ಗೆ ತುಪ್ಪನ ಹಾಕೊಂಡೆ. ತುಪ್ಪ ಆದ್ಮೇಲೆ ಇಲ್ಲಿ ತುರ್ತಿರುವಂತ ಕ್ಯಾರೆಟ್ ನ ಹಾಕೊಂಡು 2 ಮಿನಿಟ್ಸ್ ಆ ತರ ರೋಸ್ಟ್ ಮಾಡ್ಕೊಂಡೆ. ಆಮೇಲೆ ಹಾಲು ಹಾಕೋಬೇಕು. ಸೊ ನಾನು ನಿಯರ್ ಟು ಹಾಫ್ ಲೀಟರ್ಸ್ ಹತ್ರ ಹಾಕೊಂಡೆ. ಕ್ಯಾರೆಟ್ ನೋಡ್ಕೊಂಡು ಹಾಲು ಎಷ್ಟು ಬೇಕೋ ಅದಕ್ಕೆ ತಕ್ಕಂತೆ ಹಾಕೋಬೇಕು. ಇಲ್ಲಿ ಹಾಕಿರುವಂತಹ ಹಾಲಿನ ಅಂಶ ಎಲ್ಲ ಸುಂಡಬೇಕು. ಸೊ ಅಲ್ಲಿ ತನಕ ಬಾಯ್ಲ್ ಮಾಡ್ಕೋಬೇಕು, ಅಥವಾ ಸಿಂಬಲ್ ಇಟ್ಬಿಟ್ಟು ಆದ್ರೂ ಬಾಯ್ಲ್ ಮಾಡ್ಕೊಳ್ಳಿ. ಸೊ ಈ ಕಡೆ ಏಲಕ್ಕಿ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏಲಕ್ಕಿ ಮತ್ತೆ ಅದಕ್ಕೆ ಸಕ್ಕರೆ ಹಾಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ, ಈಸಿಯಾಗಿ ಪೌಡರ್ ಆಗ್ಲಿ ಅಂತ. ಮತ್ತೆ ಇಲ್ಲಿ ಆಫ್ ಬಾಯ್ಲ್ ಆಗಿದೆ, ಹಾಲಿನ ಅಂಶ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಸಕ್ಕರೆ ಆ್ಯಡ್ ಮಾಡಿಕೊಂಡು ಮತ್ತೆ ನಾನು ಏಲಕ್ಕಿ ಪೌಡರ್ ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕೊಂಡು ಮತ್ತೆ ಅದನ್ನು ಫುಲ್ ಸುಂಡೋ ತನಕನೂ ಸ್ವಲ್ಪ ಹಂಗೆ ಸಿಮ್ಮಲ್ಲಿ ಇಟ್ಬಿಟ್ಟು ತಿರ್ಕೋತಾ ಇರಬೇಕು. ಈ ಕಡೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ರೋಸ್ಟ್ ಮಾಡ್ಕೊಂಡೆ. ಇದನ್ನ ಫಸ್ಟ್ ಬೇಕಾದ್ರೂ ಮಾಡ್ಕೋಬಹುದು, ಕೊನೆಲೂ ಬೇಕಾದ್ರೂ ಮಾಡ್ಕೋಬಹುದು. ನಾನು ಲಾಸ್ಟ್ ಅಲ್ಲಿ ಆ್ಯಡ್ ಮಾಡ್ಕೊಂಡೆ. ಸೊ ಇಷ್ಟು ಈಸಿಯಾಗಿ ಕ್ಯಾರೆಟ್ ಹಲ್ವಾನ ಪ್ರಿಪೇರ್ ಮಾಡ್ಕೋಬಹುದು. ಸೊ ಟೇಸ್ಟಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.